ಹಾಯ್ ಎಲ್ರಿಗೂ ನಮಸ್ಕಾರ. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ಒಂದು ಬಸಳೆ ಮತ್ತು ಹುರುಳಿಕಾಳಿನ ಸಾರು ಮಾಡಿದೆ ನಾನು. ಸೂಪರಾಗಿ ಬಂದಿದೆ. ಈ ಬಸಳೆ ಎಲ್ಲಿಂದ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ನೀವು ನೋಡಿ, ಇಲ್ಲಿಂದ ಈ ಸೀಸನಲ್ಲಿ ಬಸಳೆ ತಂದಿರೋದು. ಘಟ್ಟದ ಬಸಳೆ ಎಲ್ಲ ಬರುತ್ತೆ. ಇದು ನಮ್ಮ ಈ ಕಾಸರಗೋಡು, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಟೈಮಲ್ಲಿ ಬಸಳೆ ಇರೋದಿಲ್ಲ. ಹಾಗೆ ನಿಮಗೆಲ್ಲಿಂದ ಅಥವಾ ನನಗೆಲ್ಲಿಂದ ಬಸಳೆ ಸಿಕ್ಕಿದ್ದು ಅಂತ ನೀವು ನೋಡಿ. ಈ ಘಟ್ಟದ ಬಸಳೆಗೆ ಒಂದು DDT ಸ್ಮೆಲ್ ಇದೆ, ಹಾಗಾಗಿ ನಾವು ತಂದು ಮಾಡೋದಿಲ್ಲ. ಈಗ ಮಂಗಳೂರು ಸ್ಟೋರ್ಸಲ್ಲಿ ಕೂಡ ಸುಳ್ಳು ಹೇಳಿ ಮಾರ್ತಾಯಿದ್ದಾರೆ. ಹಾಗೆ ಬಸಳೆ ನಾನು ಬಿಟ್ಟಿದ್ದೇನೆ, ಊರಿನ ಬಸಳೆ ಮಾತ್ರ ತಿನ್ನೋದು. ನಾನು ಎಲ್ಲಿಂದ ಬಸಳೆ ತಂದು ಸಾರು ಮಾಡಿದ್ದು ಅಂತ ನೀವು ನೋಡಲೇಬೇಕು, ಕಮೆಂಟ್ ಮಾಡಲೇಬೇಕು, ಈ ಚಾನಲ್ಗೆ ಸಪೋರ್ಟ್ ಮಾಡಲೇಬೇಕು. ಯಾಕೆಂದರೆ ನಾನು ಮರಗಿಡಗಳ ಪ್ರೇಮಿ. ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನಂಬಿಕೆಯೊಂದಿಗೆ ಬನ್ನಿ ನೋಡ್ಕೊಂಡು ಬರುವ. ಇವತ್ತಿನ ಬಸಳೆ ಸಾರಿಗೆ ಇಲ್ಲಿಂದಲೇ ನಾವು ಬಸಳೆಯನ್ನು ಕೊಯ್ಯೋದು. ನೋಡಿ, ನಾವು ಊರಿಂದ ತಂದು ಇಲ್ಲಿ ಬಸಳೆ ನೆಟ್ಟಿರೋದು, ಇಲ್ಲಿಂದಲೇ ಕೊಯ್ದು ಬಸಳೆ ಸಾರು ಮಾಡೋದು. ನೋಡಬೇಕು ಎಷ್ಟು ಬಸಳೆ ಸಿಗುತ್ತೆ ಅಂತ. ಇದು ನಮ್ಮ ಇಲ್ಲಿ ಘಟ್ಟದ ಬಸಳೆ ಅಲ್ಲ, ನಮ್ಮ ಊರಿನ ಬಸಳೆ. ನೋಡಿ ಎಷ್ಟಾಗಿದೆ ನೋಡಿ. ಇದಕ್ಕೆ ಯಾವ ಗೊಬ್ಬರ ಹಾಕಿಲ್ಲ, ಯಾಕಂದರೆ ಬೆಂಗಳೂರು ಮಣ್ಣು ಹೀಗೆ ಇದೆ, ಒಳ್ಳೆಯ ಮಣ್ಣು. ನೋಡಿ ನಮ್ಮ ನಾಯಿ ಕೂಡ ಬೆಳೀತಾ ಇದ್ದಾನೆ. ಹಾಗೆ ಇವತ್ತಿನ ಬಸಳೆ ನಮ್ಮ ಮನೆಯ ಬಸಳೆ. ಈಗ ಬಸಳೆ ಸೀಸನ್ನೇ ಅಲ್ಲ, ಆದರೂ ನಮ್ಮ ಮನೆಯಲ್ಲಿ ಬಸಳೆ ಇದೆ ನೋಡಿ. ಇದು ಇನ್ನೊಂದು ಸಲ ಒಳ್ಳೆ ಚಿಗಿ ಹೊಡೆಯುತ್ತೆ ನಾವು ಇನ್ನೊಂದು ಸಲ ಸಾರು ಮಾಡಲಿಕ್ಕೆ ಹೋಗುವಾಗ. ನೋಡಿ ಇಷ್ಟು ಬಸಳೆ ಸಿಕ್ತು ನಮಗೆ. ನಮ್ಮ ಗಿಡದಿಂದಲೇ ನಮಗೆ ಬಸಳೆ ಸಿಗೋದು ಇದು 2ನೇ ಬಾರಿ. ನೋಡಿ, ನೆಟ್ಟು ನಾನೊಂದು 2 ತಿಂಗಳು ಆಗಿಲ್ಲ, ಇಷ್ಟು ಬಸಳೆ ಸಿಕ್ಕಿದೆ ನೋಡಿ. ಸಾಕಲ್ವಾ? ನಾವು 4-5 ಜನ ಇರೋ ಮನೆಯವರಿಗೆ ಇಷ್ಟು ಬಸಳೆ ಸಾಕು. ಸ್ವಲ್ಪ ಹಣ್ಣು ಎಲೆಲ್ಲ ಇದೆ, ಇದನ್ನೆಲ್ಲ ಕಿತ್ತು ಬಿಸಾಕ್ತೀನಿ ಆಮೇಲೆ. ಈಗ ಕೊಯ್ದ ಬಸಳೆಯನ್ನು ಮೊದಲು ನಾವು ಚಿಕ್ಕ ಚಿಕ್ಕ ಪೀಸ್ ಮಾಡುವ. ಇಲ್ಲಿ ಬಸಳೆ ಸಿಗ್ತದೆ ನಮಗೆ, ಆದರೆ ಅದು ಘಟ್ಟದ ಬಸಳೆ, ಹಾಗಾಗಿ ಅದು ಇದರಷ್ಟು ಟೇಸ್ಟ್ ಇಲ್ಲ ಊರಿನ ಬಸಳೆ ಅಷ್ಟು. ಇದೆಲ್ಲ ನಾವೇ ಬೆಳೆಸೋದಲ್ವ, ಕೆಮಿಕಲ್ ಎಲ್ಲ ಹಾಕದೆ. ನೋಡಿ ಇಷ್ಟು ಬಸಳೆ ಇದೆ. 2ನೇ ಸಲ ನಾನು ಕೊಯ್ತಾ ಇರೋದು ಎಳೆ ಬಸಳೆ. ಈಗ ಅದನ್ನು ಸೊಪ್ಪು ಮತ್ತು ದಂಟು ಬೇರೆ ಬೇರೆ ಮಾಡುವ. ಈಗ ನೋಡಿ, ಫ್ರೆಶ್ ಬಸಳೆದು ಸೊಪ್ಪು ಬೇರೆ, ಹಾಗೆ ದಂಟನ್ನು ಕೂಡ ನಾನು ಬೇರೆ ಬೇರೆ ಕಟ್ ಮಾಡಿದ್ದೇನೆ. ಈಗ ಸೊಪ್ಪನ್ನೆಲ್ಲ ಮೊದಲು ಚೆನ್ನಾಗಿ ತೊಳೆದು ನಂತರ ಒಂದು 2-3 ಪೀಸ್ ಈ ಥರ ಸುಮ್ಮನೆ ಕಟ್ ಮಾಡಿದರೆ ಸಾಕು, ಅದು ಬೇಯುತ್ತೆ ಬೇಗ. ಎಳೆ ಬಸಳೆ ಅಲ್ವಾ, ಹಾಗೆ ಚೆನ್ನಾಗಿ ತೊಳೆದು ಬರುವ. ಬಸಳೆ ಸೊಪ್ಪನ್ನು ದೊಡ್ಡದಾಗಿ ಕಟ್ ಮಾಡಿ ಆಯಿತು. ನಮಗೆ ತಿನ್ನಲಿ ಕೂಡ ಸಿಗಬೇಕಲ್ವ. ನೋಡಿ, 2nd ಫ್ಲೋರ್ದು ಟ್ಯಾರಿಸಲ್ಲಿ ನಾನು ಪಾಟಲ್ಲಿ ಹಾಕಿರೋ ಬಸಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ. ಮನಸ್ಸಿದ್ದರೆ ಮಾರ್ಗ, ಎಲ್ಲಿ ಬೇಕಾದರೂ ಗಿಡ ನೆಡ್ಬೋದು. ತುಕ್ಕು ಹಿಡಿದ ಬೀಗದ ಒಳಗಡೆ ಕೂಡ ಗಿಡ ಮೊಳಕೆ ಹೊಡೆಯುತ್ತೆ, ಗೊತ್ತಾ ನಿಮಗೆ? ಅದು ದಂಟಷ್ಟು ಸಿಕ್ಕಿಲ್ಲ ನಮಗೆ, ಇಷ್ಟು ಸಾಕು. ನನಗೆ ಸೊಪ್ಪು ಇಷ್ಟ. ಈಗ ಬೇಳೆ ಅಥವಾ ಹುರುಳಿಕಾಳು ಹಾಕೋದ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಬಸಳೆಗೆ ಏನು ಹಾಕುವ ಅಂತ ಕೊನೆಗೆ ನಾನು ಹುರುಳಿಕಾಳನ್ನೇ ಹುರಿದಿಟ್ಟು ತಗೊಂಡು ಬಂದೆ. ಈಗ ಇದನ್ನು ತೊಳೆದು ಕುಕ್ಕರಲ್ಲಿ ಬೇಯಿಸಿ ನಂತರ ಅಲ್ಲಿ ಬೇಕಂದರೆ ಸೊಪ್ಪಿಗೆ ಒಂದು ವಿಸಿಲ್ ತಗೋಣ. ನನಗೆ ತೊಗರಿಬೇಳೆಗಿಂತ ಹುರುಳಿಕಾಳು ಇಷ್ಟ. ಈಗ ಇದನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಒಂದು 2-3 ವಿಸಿಲಿಗೆ ಬೇಯಿಸ್ಕೊಂಡು ಬರುವ. ಬಸಳೆಗೆ ಒಂದು ದೊಡ್ಡ ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ತಗೊಂಡಿದ್ದೇನೆ. ಅರ್ಧ ಗಡಿ ಅಂತ ಹೇಳ್ತೇವಲ್ವ. ಈ ಬಸಳೆಗೆಲ್ಲ ಜಾಸ್ತಿ ಹುಣಸೆಹಣ್ಣು ಹಾಕಲಿಕ್ಕಿಲ್ಲ. ಇಲ್ಲೂ ಕೂಡ ನಾನು ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೇನೆ. ಬಸಳೆ ಹರಿವೆಲ್ಲ ಖಾರ ಮಾಡಲಿಕ್ಕಿಲ್ಲ, ಹಾಗೆ ಖಾರ ಕಮ್ಮಿ ಇರುವ ಒಂದು 8 ಗುಂಟೂರು ಮೆಣಸಿನಕಾಯಿ, ಹಾಗೆ
ಧನಿಯಾ ಬೀಜ ಕೂಡ ಅರ್ಧ ಸ್ಪೂನು. ನಾನು ಮತ್ತು ಎಲ್ಲ ಅದನ್ನು ಪ್ರತ್ಯೇಕವಾಗಿ ಹೇಳುವಾಗಿಲ್ಲ, ನಾನು ಎಲ್ಲ ಮಸಾಲೆಯನ್ನು ಎಣ್ಣೆಯಲ್ಲೇ ಹುರಿಯೋದು. ಹಾಗೆ ನಾನೀಗ ಧನಿಯಾ ಬೀಜ ಕೂಡ ಅರ್ಧ ಸ್ಪೂನು ಎಣ್ಣೆಯಲ್ಲಿ ಹುರಿದಿದ್ದು ಹಾಕಿದೆ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ. ಈಗ ನೋಡಿ ನಮ್ಮ ಹುರುಳಿಕಾಳು ಬೇಯ್ತಾ ಇದೆ. ಅಲ್ಲಿ ಚಿಕ್ಕ ಎಸಳಾದರೆ ಒಂದು 2 ಎಸಳು ಹಾಕಿ. ಈಗ ನಾನು ದೊಡ್ಡ ಒಂದು ಬೆಳ್ಳುಳ್ಳಿ ಎಸಳು ಹಾಕಿದ್ದೇನೆ. ತುಂಬ ಚಿಕ್ಕದಾದರೆ 2 ಹಾಕಿ, 1 ಚಿಟಿಕೆ ಜೀರಿಗೆ. ಇದೊಂದು ಸಣ್ಣ ತರಿಯಾಗಿ ಸಣ್ಣ ತರಿ, ದೊಡ್ಡ ತರಿ ಅಲ್ಲ. ಚಿರೋಟಿ ರವೆ ಎಲ್ಲ ಬರುತ್ತಲ್ಲ, ತುಂಬ ನೈಸ್ ಆಗೋದಕ್ಕಿಂತ ಒಂದು ಸಣ್ಣ ತರಿ ಇದ್ರೇ ಈ ಥರ ಬಸಳೆ, ಹರಿವೆ, ಕಡಲೆಕಾಳು ಅದೆಲ್ಲ ಸೂಪರಾಗಿ ಬರೋದು. ಮಸಾಲೆ ರುಬ್ಬಿದ್ದಾಯಿತು ನೋಡಿ. ಈ ಥರ ತರಿಯಾಗಿ ಮಸಾಲೆ ರುಬ್ಕೊಂಡು ಬಂದೆ. ಈಗ ಬೆಂದ ಹುರುಳಿಕಾಳಿಗೆ ನಾವು ನಮ್ಮ ಈ ಏನು ಬಸಳೆಯ ದಂಟು ಮತ್ತು ಇದರ ಸೊಪ್ಪು ಹಾಕಿ ಒಂದೇ ಒಂದು ವಿಸಿಲು. ಈಗ ಉಪ್ಪು ಕೂಡ ಸೇರಿಸ್ಬೋದು, ಇಲ್ಲಂದರೆ ಹೀಗೆ ಬೇಯಿಸ್ಬೋದು, ತಡ ಆಗುತ್ತೆ. ಜಾಸ್ತಿ ವಿಷಲ್ ಹಾಕಬೇಡಿ, ಯಾಕಂದರೆ ಎಳೆ ಬಸಳೆ ಬಲ್ತಿದ್ರೆ ಒಂದು 2 ವಿಷಲ್ ಹಾಕ್ಕೊಳ್ಳಿ. ಇವಾಗ 1 ವಿಷಲ್ ಹಾಕಿ ಇದಕ್ಕೆ ಬೇಕಾದ ಉಪ್ಪು ಹಾಕಿ, ಇಲ್ಲಾಂದರೆ ದಂಟಿಗೆಲ್ಲ ಉಪ್ಪು ಎಳೆಯೋದಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಹುರುಳಿಕಾಳು, ಕೊನೆಗೆ ನಮ್ಮ ಮಸಾಲೆಯನ್ನು ಸೇರಿಸಿದ್ರೆ ಆಯಿತು. ಈಗ ಬಸಳೆ, ಹುರುಳಿಕಾಳು ಎಲ್ಲವೂ ಸಹ ಬೆಂದಿದೆ ನೋಡಿ. ಈಗ ಬೆಂದ ಬಸಳೆಗೆ ಮಸಾಲೆಯನ್ನು ನಾವು ಸೇರಿಸುವ. ಸೇರಿಸಿ ಚೆನ್ನಾಗಿ ಕುದಿಸಬೇಕು. ಈ ತೊಗರಿಬೇಳೆ ಹಾಕಿದರೆ ಸ್ವಲ್ಪ ನೀರು ಮಾಡ್ಬೋದು. ಈ ಹುರುಳಿಕಾಳು ಹಾಕಿದರೆ ತುಂಬ ನೀರು ಮಾಡುವಾಗಿಲ್ಲ. ಬೇಳೆ ನಿಧಾನ ಮತ್ತೆ ಗಟ್ಟಿ ಆಗುತ್ತಲ್ಲ, ಆದರೂ ಸ್ವಲ್ಪ ಈ ಮಿಕ್ಸಿ ಜಾರಿಗೆ ಮಾತ್ರ ನಾವು ನೀರು ಹಾಕುವ. ಮಿಕ್ಸಿ ಜಾರಲ್ಲಿ ಮಸಾಲೆ ಉಳಿತಲ್ಲ, ಅದರ ಅಷ್ಟೇ ನೀರೀಗ ನಾನು ತಗೊಂಡಿದ್ದು. ಈಗ ಇದನ್ನು ಚೆನ್ನಾಗಿ ಕುದಿಸಬೇಕು. ನಮ್ಮ ಸಾರು ಮುಗೀತು. ಮತ್ತು ಉಪ್ಪು ನೋಡಬೇಕು. ನಮ್ಮ ಬಸಳೆ ಸಾರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಉಪ್ಪು ಎಲ್ಲವೂ ಕರೆಕ್ಟ್ ಇದೆ. ನಾವು ಅದು ಕುಕ್ಕರಲ್ಲಿ ಉಪ್ಪು ಹಾಕಿದ್ದೇವಲ್ವಾ, ಸೊಪ್ಪೆಲ್ಲ ಬೇಯುವಾಗ, ಅದೇ ಉಪ್ಪು ಸಾಕಾಗಿದೆ. ಮತ್ತೆ ಉಪ್ಪು ಹಾಕಿಲ್ಲ ನಾನು. ಸ್ಟವ್ ಆಫ್ ಮಾಡೋ ಸಮಯ ಕೂಡ ಆಯಿತು. ಇನ್ನೊಂದು 1 ನಿಮಿಷ ಕುದೀಲಿ ಅಷ್ಟೇ ನೋಡಿ. ಈಗ ಚೆನ್ನಾಗಿ ಕುದ್ದಿದೆ ಬಸಳೆ ಸಾರು. ಇದು ಕರೆಕ್ಟ್ ಇದೆ ನೋಡಿ. ಬೇಳೆ ಹಾಕಿದರೆ, ತೊಗರಿ ಬೇಳೆ ಹಾಕಿದರೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ. ಹಾಗಾಗಿ ನನಗೆ ಹುರುಳಿಕಾಳು ಮೊದಲಿಂದ ಇಷ್ಟ ನೋಡಿ. ಎಷ್ಟು ಸೊಪ್ಪು ಹಾಕಿ ಏನಿದೆ ಹೇಳಿ. ನೀನು ಸ್ಟವ್ ಆಫ್ ಮಾಡೋ ಸಮಯ ಕೂಡ ಆಯಿತು. ಸಾಕು, ಇಷ್ಟು ಕುದ್ದಿದ್ದು ಸಾಕು. ಈಗ ನಮ್ಮ ಪಾಟಲ್ಲಿ ನಟ್ಟ ಬಸಳೆ ಮತ್ತು ಹುರುಳಿಕಾಳು ಸಾರು ರೆಡಿಯಾಗಿದೆ. ಎಲ್ಲರೂ ಕೂಡ ಹೀಗೆ ಮನೆಯಲ್ಲಿ ಪಾಟಲ್ಲಿ ಬಸಳೆ ನಡಿ ಬೇಗನೆ ಬೆಳೆಯುತ್ತೆ. ಎಲ್ಲ ಸೀಸನಲ್ಲಿ ನಮಗೆ ಬಸಳೆ ಸಿಗೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಮೂಲೆಯಲ್ಲಿಟ್ಟರು ಕೂಡ ಇದು ತನ್ನಷ್ಟಕ್ಕೆ ಬೆಳೀತಾ ಇರುತ್ತೆ. ಬೆಂಗಳೂರು ಮಣ್ಣಿಗಂತೂ ಗೊಬ್ಬರ ಬೇಡವೇ ಬೇಡ. ಹಾಗೆ ನೋಡಿ, ಇವತ್ತು ನಾನು ನಟ್ಟ ಬಸಳೆಯಲ್ಲಿ ಒಂದು ಸೂಪರಾಗಿರುವ ಸಾರಾಯಿತು. ಬಸಳೆ ಮತ್ತು ಹುರುಳಿಕಾಳಿನ ಸಾರು. ಇದು ಅನ್ನಕ್ಕೆ ತುಂಬ, ವೈಟ್ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರ ಮನೆಯಲ್ಲಿ ಮಾಡಿ ನೀವೇ ನಡಿ ಬಸಳೆ. ಒಂದು ಸಣ್ಣ ಒಂದು ಏನು ಹೇಳೋದು, ಒಂದು ಸಣ್ಣ ಒಂದು ಗಿಲ್ಲು ಸಾಕು. ಅದು ನೆಟ್ಟರೆ ನಿಮಗೆ 2 ತಿಂಗಳಲ್ಲೆಲ್ಲ ಸಿಗುತ್ತೆ ಬಸಳೆ. ಹಾಗೆ ಇದು ಮಾಡಿ ನೋಡಿ, ತಿಂದು ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಪ್ರೋತ್ಸಾಹ ಕೊಡಿ, ಮತ್ತಷ್ಟು ನನ್ನನ್ನು ಬೆಳೆಸಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು. ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋ ಒಂದಿಗೆ ಬರ್ತೀನಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.